ಇನ್ನೂ ಕೂಡ ಇನ್ನೊಂದು 140 ಇಯರ್ಸ್ ಓಲ್ಡ್ ಒಂದು ಇತಿಹಾಸ, ಅದು ಎಲ್ಲ ಮೆಟೀರಿಯಲ್ ಇಲ್ಲಿದೆ. ಜೊತೆಯಲ್ಲಿ ಇನ್ನೊಂದು ಅವರು ಮತ್ತೆ ಗೌರಿಶಂಕರ್ ಮತ್ತು ಚಂದ್ರ ಅವರು ಕೂಡ 1894ರಲ್ಲಿ ಈ ಪುಸ್ತಕದಲ್ಲಿ ತುಳು ಲಿಪಿ ಅಕ್ಷರಮಾಲೆಯನ್ನು ಪ್ರಕಟಿಸಿದ್ದಾರೆ. ಅದೇ ರೀತಿ ನಾನಾ ಥರದ ಇತಿಹಾಸ ಇದರಲ್ಲಿದೆ, ಬೇಕಾದಷ್ಟು ಪುರಾವೆಗಳಿದೆ, ಎಲ್ಲ ಇದೆ, ಸಂಶೋಧನೆಗಳಿದೆ. ಅದರಲ್ಲಿ ಏನು ಹೇಳ್ತಾರೆ, ಜಾತಕ ಮತ್ತೆ ತುಳು ಸಾಹಿತ್ಯ, ಅದು ಎಲ್ಲ ಅದರಲ್ಲೇ ಇದೆ. ಕೆಲವರು ಏನು ಹೇಳ್ತಾರೆ, ತುಳು ಭಾಷೆ ಒಂದು ದೈವದ ಭಾಷೆ ಕೂಡ ಸಾಮಾನ್ಯವಾಗಿ ಕರಿತಿದ್ದಾರೆ. ನಾವು ತುಳುವರು ಮಾತನಾಡುವವರು, ನಮ್ಮ ಕನ್ನಡ ಬಹುಶಃ ಬೆಂಗಳೂರಿಗಿಂತ ಒಳ್ಳೆ ಅಚ್ಚ ಕನ್ನಡ ನಾವು ಮಂಗಳೂರಿನಲ್ಲಿ ಮಾತಾಡ್ತೇವೆ ತುಳು ಭಾಷೆಯನ್ನು. ಹಾಗಾಗಿ ಬಹಳಷ್ಟು ಕನ್ನಡಕ್ಕೆ ಕೂಡ ನಮ್ಮದು ಕನ್ನಡ ಬೆಳೀಲಿಕ್ಕೆ ಕೂಡ ತುಳು ಭಾಷೆ ಭಾಳ ಅದರ ಭಾಳಷ್ಟು ಅಡಿಪಾಯ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಮಾನ್ಯತೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ನಿಲ್ಲಿದ್ರು. ಆನಂತರ ಕಳೆದ ಸರ್ಕಾರ ಏನಾಯ್ತಂದರೆ, ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅವರು ಇದನ್ನೆಲ್ಲ ಮಾಡಿ ಅಲ್ಲಿಯ ಡಾಕ್ಟರ್ ಮೋಹನ್ ಆಲ್ವಾ ಅಂತೇಳಿ ಆಲ್ವಾಸ್ ಮೆಡಿಕಲ್ ಅವರನ್ನು ಅವರ ನೇತೃತ್ವದ ಒಂದು ಸಮಿತಿಯನ್ನು ರಚಿಸಿದರು. ಆ ಸಮಿತಿ ಎಲ್ಲ ವಿಮರ್ಶೆ ಮಾಡಿ ಅದರ ಇತಿಹಾಸ ಎಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಆ ವರದಿಯನ್ನು ಕೂಡ ಸಲ್ಲಿಸಿತ್ತು. ಸಲ್ಲಿಸಿದ ನಂತರ ಇದಕ್ಕೆ ಕೊಡಬೇಕು ಅಂತೇಳಿ ಇದು ಕೊಟ್ಟದ್ದು ಇದಕ್ಕೇನು ಆರ್ಥಿಕ ಏನು ಹೊರೆ ಬೀಳಲ್ಲ ಸರ್ಕಾರಕ್ಕೆ. ಆಮೇಲೆ ಇದೇನು ಹೊಸತೇನಲ್ಲ, ಈಗ ಪಶ್ಚಿಮ ಬಂಗಾಳ ಅಲ್ಲಿ 2ನೇ ಲ್ಯಾಂಗ್ವೇಜ್ ಆಗಿ ಉರ್ದು ಇದೆ, ಪಂಜಾಬಿ ಇದೆ 2ನೇ ಲ್ಯಾಂಗ್ವೇಜ್ ಆಗಿ. ಅದೇ ರೀತಿ ನಮ್ಮ ಬಿಹಾರದಲ್ಲಿ ಕೂಡ 2nd ಲ್ಯಾಂಗ್ವೇಜ್ ಉರ್ದು ಇದೆ, ಅಲ್ಲಿ ಕೂಡ ಈಗ 2 ಬೇರೆ ದ್ವಿತೀಯ ಭಾಷೆಗಳಿದೆ. ಮತ್ತೆ 8ನೇ ಪರಿಚಯದಲ್ಲಿ ಅದಕ್ಕೂ ರೆಕಮೆಂಡ್ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಕೂಡ ಹಿಂದೆ ಕಲಿಸಿದೆ. 8ನೇ ಪರಿಚಯದಲ್ಲಿ ನಮ್ಮನ್ನು ಈ ತುಳು ಭಾಷೆಯನ್ನು ನೀವು ಅಳವಡಿಸಬೇಕು ಅಂತ ಹೇಳಿ ಆ ಕೂಡ ಒಂದು ಡಿಮ್ಯಾಂಡ್ ಇದೆ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈಗ ಮಾನ್ಯ ಸಚಿವರು ಹೇಳಿದ್ರು, ಇದಕ್ಕೆ ಸಮಿತಿ ಮಾಡಿತ್ತು, ವರದಿ ಬಂತು. ಆ ನಂತರ ಸರ್ಕಾರ ಅದಕ್ಕೆ ಬೇಕಾದಂತಹ ಆ ಏನೇನೋ ಬೇಕು ಅಂತ ಹೇಳಿ ಅದರ ಬಗ್ಗೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿ ವೆಸ್ಟ್ ಬೆಂಗಾಲು ಮತ್ತು ಬಿಹಾರಕ್ಕೆ ನಾವು ಲೆಟರನ್ನು ಬರೆದಿದ್ದೇವೆ. ನಮ್ಮ ಕಾರ್ಯದರ್ಶಿಯವರು ಬರೆದಿದ್ದಾರೆ. ಸರ್, ನಾವು ತಮ್ಮ ಹತ್ರ ಮಾನ್ಯ ಸಚಿವರ ಹತ್ರ ಕೇಳ ಬಯಸ್ತೇನೆ, ನಮ್ಮ ಇದಕ್ಕೆ ಅಳವಡಿಸಬೇಕಾದ್ರೆ ಆ ಸರ್ಕಾರದಿಂದ ಅಥವಾ ವೆಸ್ಟ್ ಬೆಂಗಾಲ್ ಅಥವಾ ನೀವು ಬಿಹಾರ ಸರ್ಕಾರದಿಂದ ಅದನ್ನು ಸುಮ್ಮನೆ ಕಲಿಸಿ ಸುಮಾರು 1 ವರ್ಷದಿಂದ ಅವ್ರು ರಿಪ್ಲೈ ಕಲಿಸೋದು ಏನು, ಅದ್ರಲ್ಲಿ ಏನಿದೆ, ಅವ್ರು ಕೂಡ ಯಾವ ಥರ ಮಾಡಿದ್ರು, ನಮ್ಮ ಭಾಷೆಗೆ ನಮ್ಮ ಇಲ್ಲೇ ಕೊಡಿ, ರಾಜ್ಯ ಸರ್ಕಾರದಲ್ಲಿ ಕೊಡ್ಬೋದಲ್ಲ. ಅವರ ಅವಶ್ಯಕತೆ, ಅವರ ಒಪಿನಿಯನ್ ತಗೊಳ್ಳಿಕ್ಕೆ ಏನು ಕಾರಣ ಅಂತ ಹೇಳಿ ನಾನು ಕೇಳ್ತಾ ಇರೋದು. ಯಾಕೆ ಅವ್ರಿಗೆ ಬೇಕಿರೋದಂತೆ ನಮ್ಮ ತುಳು ಭಾಷೆ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ, ಹೆಂಗೆ ಅಳವಡಿಸಬೇಕು. ತಮ್ಮಲ್ಲಿ ತಜ್ಞರ ಸಮಿತಿ ಮಾಡಿ ಅಥವಾ ಒಂದು ಸದನ ಸಮಿತಿ ಮಾಡಿ ಅದಕ್ಕೆ ಏನಾದ್ರು ಬೇಕಂದ್ರೆ ಮನ್ನಣೆ ಕೊಟ್ಟು ಇಲ್ಲೇ ಮಾಡ್ಬೋದಲ್ಲ. ಈಗ ತಾವು ಅಧಿಕಾರಿಗಳನ್ನು ಕಲಿಸಿ ಮತ್ತೆ ಅದಕ್ಕೆ ಬೇಕಾದಂತಹ ಆ ರಿಪೋರ್ಟ್ನ ಅವರಿಂದ ಏನು ತರಿಸಲಿಕ್ಕಿದೆ ಆ ರಾಜ್ಯದಿಂದ ನಮಗೆ. ನಮ್ಮ ಕರ್ನಾಟಕ ಭಾಷೆ ನಮ್ಮಲ್ಲಿರುವುದು, ಅದಕ್ಕೆ ತಜ್ಞರಿದ್ದಾರೆ, ಇತಿಹಾಸಗಾರರಿದ್ದಾರೆ, ಬೇಕಾದಷ್ಟು ಪುರಾವೆಗಳಿದೆ, ಸಮಿತಿ ವರದಿ ನೀಡಿದೆ. ಇಷ್ಟೆಲ್ಲ ಇರುವಾಗ ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಅವರ ಒಪಿನಿಯನ್ ಏನು ತಗೊಳ್ಳಿಕ್ಕೆ ಉಂಟು ಅಂತ ಹೇಳಿ ಯಾವ ಅವಶ್ಯಕತೆ ಇದಕ್ಕೋಸ್ಕರ ಇದಕ್ಕೆ ತುಳುವರದು ಬಹಳ ಹಿಂದಿನ ಹೋರಾಟ. ಈ ಭಾಷೆಯನ್ನು ತಾವು 2ನೇ ಸ್ಥಾನವಾಗಿ ಅಧಿಕೃತ ಭಾಷೆಯಾಗಿ ಈಗಾಗಲೇ ಜಾರಿಗೊಳಿಸಬೇಕು, ಇಮ್ಮಿಡಿಯೇಟ್ ಆಗಿ ತಾವು ಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೆ ನಾನು ಬಲವಾಗಿ ಪ್ರತಿಪಾದಿಸ್ತೇನೆ ಅಂತ ಹೇಳಿ ನನ್ನ ತೇಜಸ್ವಿ